ಎಸ್.ಸಿ. ಮಾದೇವಪ್ಪರನ್ನ ಸಚಿವರನ್ನಾಗಿ ಮಾಡಲೇಬೇಕು. ಸಚಿವ ಸಂಪುಟದಲ್ಲಿ ಎಸ್.ಸಿ. ಮಾದೇವಪ್ಪ ಸಾಹೇಬರಿಗೆ ಸಚಿವರನ್ನಾಗಿ ಮಾಡಲೇಬೇಕು. ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಎಸ್.ಸಿ. ಮಾದೇವಪ್ಪ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಲೇಬೇಕು. ಜಿಂದಾಬಾದ್ ಜಿಂದಾಬಾದ್ ಸ್ಥಾನಮಾನ ನೀಡಲೇಬೇಕು. ಸಚಿವ ಸಂಪುಟದಲ್ಲಿ ಮಾದೇವಪ್ಪ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಎಸ್.ಸಿ. ಮಾದೇವಪ್ಪ ಸಾಹೇಬರನ್ನ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಲೇಬೇಕು. ಕುರಿತು ಜಿಲ್ಲಾ ಸಂಚಾಲಕರಾದಂಥ ಸಿದ್ದು ರಾಯಣ್ಣವ್ರಿಗೂ ಈ ಒಂದು ಹೋರಾಟದ ಕುರಿತು ಎರಡು ಮಾತಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೀವಿ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ ಬಂಧುಗಳೇ, ಇವತ್ತಿನ ದಿವಸ ಮಾಜಿ ಸಚಿವರು ಮಾದೇವಪ್ಪ ಸಾಹೇಬರು ಸುಮಾರು 30 ವರ್ಷಗಳಿಂದ ಒಂದು ರಾಜಕೀಯ ಚುಕ್ಕಾಣಿ ತರಲಿಕ್ಕೆ ಅವರು ಒಂದು ಪ್ರಮುಖವಾದಂಥ ಪಾತ್ರ. ಅದರಲ್ಲಿ ಅವಲ್ಲಿ ಮೋಸ್ಟ್ ಸೀನಿಯರ್ ಅಂತ ಹೇಳ್ಬೋದು. ಅಂಥ ಸೀನಿಯರ್ ಅವರನ್ನ ಇವತ್ತಿನ ದಿವಸ ಡಿ.ಕೆ. ಶಿವಕುಮಾರ್ ಅವರ ಒಂದು ನಿಯೋಜಿತ ಮುಖ್ಯಮಂತ್ರಿ ಅವರು ಸಂಪುಟದಲ್ಲಿ ಕೈ ಬಿಡುವಂಥ ವಿಷಯನ ಮಾಡಿದ್ದಾರೆ. ಅದಕ್ಕೆ ಕೂಡಲೇ ಸಂಪುಟಕ್ಕೆ ಅವರನ್ನು ಸಂಪುಟದಲ್ಲಿ ಅವರನ್ನು ಸೇರಿಸ್ಕೊಳ್ಬೇಕಂತ ಇವತ್ತಿನ ದಿವಸ ನಾವು ಒತ್ತಾಯ ಮಾಡ್ತಿದ್ದೀವಿ. ಯಾಕಂದ್ರೆ ಇವತ್ತಿನ ದಿವಸ ದಲಿತ ಸಂಘಟನೆಗಳ ಐಕ್ಯತೆ ಹೋರಾಟ ಅನ್ನೋ ಒಂದು ಸುಮಾರು ಒಂದು 3-4 ವರ್ಷದಿಂದ ಮಾಡಿದೀವಿ ರೀ. ಯಾವುದೋ ಕಾಂಗ್ರೆಸ್ ಗೌರ್ಮೆಂಟ್ ಬರೋಕ್ಕಿಂತ ಮುಂಚೆ ಯಾವಾಗಲೂ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಿದ್ರು, ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಬರಬೇಕಾದ್ರೂ DSS ಕಾರ್ಯಕರ್ತರು ಅನ್ನೋ ಒಂದು ವಿಚಾರ ಇತ್ತು. ಆ ಒಂದು ಕಾರಣಕ್ಕಾಗಿ ಅದ್ರ ಹಿನ್ನೆಲೆ ಯಾರಿದೆ ಅಂದ್ರೆ ಎಸ್.ಸಿ. ಮಾದೇವಪ್ಪ ಅವರು ಅವತ್ತಿನ ದಿವಸ ಎಲ್ಲ ಖರ್ಚು ವೆಚ್ಚು ಟೋಟಲ್ ಹೇಳ್ಬೇಕಾದ್ರೆ ಆಯ್ತು. ಇವತ್ತಿನ ದಿವಸ ದಲಿತ ಸಮಾಜವ್ರಿಗೆ ಹಿಡ್ಕೊಂಡಾರ. ಬಟ್ ಅದರಲ್ಲಿ ಇವರು ಒಬ್ಬರು ಹಿರಿಯರು. ಹೀಗಾಗಿ ಇವತ್ತಿನ ದಿವಸ ನೋಡಿ ಇಡೀ ರಾಷ್ಟ್ರವನ್ನ ತಿರುಗಿ ನೋಡುವಂತ ಮಾಡಿದ್ದಾರೆ. ಯಾಕಂದ್ರೆ ಪ್ರಜಾಪ್ರಭುತ್ವ ದಿನ ತಂದು ಇವತ್ತಿನ ಮಾನವ ಸರಪಳಿ ಇಡೀ ರಾಜ್ಯಾದ್ಯಂತ ಮಾನವ ಸರಪಳಿನ ಏರ್ಪಡಿ ಇತಿಹಾಸನ ಸೃಷ್ಟಿಸ್ಯಾರ. ಇವತ್ತಿನ ಸಂವಿಧಾನ ಬಗ್ಗೆ ಒಂದು ಉಳಿವೆ ಮಾಡಲಿಕ್ಕೆ ಸಹಿತ ಅವರೇ ಕಾರಣ. ಅದಕ್ಕೆ ಈ ಕಾರಣಕ್ಕಾಗಿ ಎಸ್.ಸಿ. ಮಾದೇವಪ್ಪರವರನ್ನ ಕೂಡಲೇ ಅವ್ರನ್ನು ಸಹಿತ ಈ ಸದ್ದ ಮೊದಲ ಆದ್ಯತೆ ಕೊಟ್ಟವ್ರನ್ನ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ಬೇಕಂತ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ನಾವು ಆಗ್ರಹಿಸ್ತೇವೆ. ಇಲ್ಲ ಆಗ್ಲಿಲ್ಲ ಅಂದ್ರೆ ಇನ್ನು ಇದು ಜಸ್ಟ್ ಇವತ್ತು ಶಾಂಪಲ್ ಇದೆ. ಈಗ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ವಿಚಾರವನ್ನ ಈಗ ನಾವು ಹಾಕೊಂಡಿದ್ದೇವೆ. ಈಗ ಏನಿಲ್ಲ, ಈಗ ಅದೇ DC ಸಾವ್ರಿಗೆ ಒಂದು ಮನೆ ಕೊಡುತ್ತೇವೆ. ಈಗ DC ಸಾರು ಈಗಾಗಲೇ ಅಂಬೇಡ್ಕರ್ ಸರ್ಕಲ್ ಇಂದ ಇಲ್ಲಿ ಬಂದಿದ್ದೀವಿ. DC ಅವ್ರಿಗೆ ಮನೆ ಕೊಡ್ತೇವೆ. DC ಇದರಲ್ಲಿ ಮನೆಯನ್ನ ಸ್ವೀಕರಿಸಿ ಸಡನ್ ಆಗಿ ಡಿ.ಕೆ. ಶಿವಕುಮಾರ್ಗೆ ಇದನ್ನು ಲೆಟರ್ ಮುಟ್ಟಿಸುವಂತ ವ್ಯವಸ್ಥೆ ಮಾಡಬೇಕು. ಅವರು ಇದನ್ನ ಇದ್ರ ಬಗ್ಗೆ ವಿಚಾರಿಸಿ ಮಾದೇವಪ್ಪ ಸಾಹೇಬರಿಗೆ ಸಂಪುಟದಲ್ಲಿ ಸೇರಿಸುವಂತ ವ್ಯವಸ್ಥೆ ಮಾಡ್ಬೇಕು. ಮಾಡಲಿ ಅಂದ್ರೆ ಇನ್ನ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತೇವೆ. ಪ್ರಥಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಿ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿಯ ರಾಜ್ಯಾದ್ಯಂತ ಏನು ದಲಿತ ಹಿರಿಯರು ಎಸ್.ಸಿ. ಮಾದೇವಪ್ಪ ಸಾಹೇಬರನ್ನು ಈಗ ಬರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿದ್ದನ್ನಗೋಸ್ಕರ ಇವತ್ತಿನ ದಿನ ರಾಜ್ಯಾದ್ಯಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ದಿನ ಸಾಂಕೇತಿಕವಾಗಿ ಸಚಿವ ಸಂಪುಟದಲ್ಲಿ ಮಾದೇವಪ್ಪ ಸಾಹೇಬರನ್ನು ಸೇರ್ಪಡೆ ಮಾಡಬೇಕು ಅನ್ನತಕ್ಕಂಥ ಒಂದು ಮೆರವಣಿಗೆಯ ಮುಖಾಂತರ ನೇತೃತ್ವ ವಹಿಸಿದಂಥ ನಮ್ಮ ಜಿಲ್ಲೆಯ ಸಂಚಾಲಕರಾದಂಥ ಸಿದ್ದು ರಾಯಣ್ಣವರೇ ಮತ್ತು ಇಂಡಿ ತಾಲೂಕಿನ ಸಂಚಾಲಕರಾದಂಥ ಬಾಬು ಅವರೇ, ಬಾಗೇವಾಡಿ ಸಂಚಾಲಕರಾದಂಥ ಅವಿನಾಶ್ ಮಾಣಿಕೋಲ್ ಅವರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ನನ್ನ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರೇ ಮತ್ತು ಕಲ್ಕೇರಿ ಭಾಗದಿಂದ ಬಂದಂಥ ಯಮನೂರವರೇ, ಸೋಮು ಅವರೇ ಮತ್ತು ತಾಯಂದ್ರೆ, ಮಾಧ್ಯಮ ಮಿತ್ರರೇ, ಬಂಧುಗಳೇ, ಏನಿಲ್ಲ ಇತಿಹಾಸ ತೆಗೆದು ನೋಡಿದ್ರೆ ದಲಿತ ಸಂಘರ್ಷ ಸಮಿತಿಯಲ್ಲಿ ಹುಟ್ಟು ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದಂಥ ಪಾತ್ರ ವಹಿಸಿದಂಥ ವ್ಯಕ್ತಿ ಯಾರಾದ್ರೆ ಅದು ಎಸ್.ಸಿ. ಮಾದೇವಪ್ಪ ಸಾಹೇಬರು ಕೂಡ ಅಂತ ಮಾತನ್ನ ಈ ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಹಿಂದಿನಿಂದ ಕೂಡ ತೆಗೆದು ನೋಡಿದ್ರೆ ಇತಿಹಾಸದಲ್ಲಿ ಪುಟದಲ್ಲಿ ತೆಗೆದು ನೋಡಿದ್ರೆ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ನೇತೃತ್ವವನ್ನು ಬರ್ಲಿಕ್ಕೆ ಮೇನ್ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಾಯಕರು ಯಾರು ಇದ್ರೆ ಅದು ಎಸ್.ಸಿ. ಮಾದೇವಪ್ಪ ಸಾಹೇಬರು. ಅಂತ ಹಿರಿತನ ಸಚಿವರನ್ನ ಈಗ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಊಹಾಪೋಹಗಳು ಎದ್ದಿದೆ. ಏನು ಊಹಾಪೋಹಗಳನ್ನ ನಾವೇನು ಕಿವಿಗೊಡದೇನೆ ಏನು ನಾಳೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಏನೇ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಯಲ್ಲಿ ಆಗ್ತಾ ಇದ್ದಾರಲ್ಲ
ಮೊದಲನೇದಾಗಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಬೇಕು. ನೀಡಿ ಇಡೀ ಒಂದು ಹಿರಿಯ ಸಚಿವರನ್ನ ಅಂತಕ್ಕಂಥ ಒಂದು ಗೌರವವನ್ನು ಅವ್ರಿಗೆ ಸಲ್ಲಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಏನು ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೂ ಒಂದು ಸಂವಿಧಾನದ ಒಂದು ಪೀಠಿಕೆಯನ್ನು ಮಾನವ ಸರಪಳಿಯನ್ನ ನಿರ್ಮಿಸಿ ಇಡೀ ದೇಶಕ್ಕೆ ಒಂದು ಸಂವಿಧಾನವನ್ನು ತೋರಿಸಿಕೊಟ್ಟ, ವಿಶ್ವಕ್ಕೆ ಒಂದು ಸಂವಿಧಾನವನ್ನ ಮಾನವ ಸರಪಳಿ ಮುಖಾಂತರ ಒಂದು ಸಾರಿದಂತ ಎಸ್ ಸಿ ಮಹದೇವ್ ಸಾಹೇಬ್ರನ್ನ ಕೂಡಲೇ ಏನು ಬರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಅವ್ರನ್ನ ಸೇರ್ಪಡೆ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ. ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ನಿಯೋಜಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು. ವಿಷಯ ಎಸ್ ಸಿ ಮಹದೇವಪ್ಪ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಕುರಿತು. ಮಾನ್ಯರೇ, ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ತಮ್ಮಲ್ಲಿ ವಿನಂತಿಸಿಕೊಳ್ಳುವಂದರೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಸುಮಾರು ವರ್ಷಗಳಿಂದ ಪಕ್ಷ ಕಟ್ಟುವಲ್ಲಿ ತಮ್ಮದೇ ಆದ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹಾಗೂ ಹಿರಿಯ ರಾಜಕಾರಣಿ ಹಾಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಇಡೀ ರಾಷ್ಟ್ರವೇ ಗಮನ ಸೆಳೆಯುವಂತೆ ಆಚರಿಸಿದ ಕೀರ್ತಿಗೆ ಹೆಸರಾದ ಅಪ್ಪಟ ಅಂಬೇಡ್ಕರ್ ವಾದಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರನ್ನು ಶ್ರೀ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಸನ್ಮಾನ್ಯ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.